ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ. ಅಶ್ವಿನಿ ಶೆಟ್ಟಿ ಅವರು ಮತ್ತೆ ರಮಾನಂದ್ ಶೆಟ್ಟಿ ಅವರು ನಿಧನರಾಗಿದ್ದಾರೆ. ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ನಾವು ತುಂಬಾನೇ ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡ್ತಾ ಇದ್ವಿ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿದ್ದಾರೆ. ನಿನ್ನೆ ಎಲ್ಲ ಸುದ್ದಿ ಆಗಿದ್ದು ಏನಪ್ಪಾ ಅಂತ ಅಂದ್ರೆ AC ಬ್ಲಾಸ್ಟ್ ಆಗಿ ಫುಲ್ ಕಂಪ್ಲೀಟ್ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, AC ಇಂದನೇ ಇದೆಲ್ಲ ಆಗಿರೋದು ಅಂತ ಹೇಳ್ತಾ ಇದ್ರು. ಬಟ್ ಇವಾಗೆ ಬಂದಿರೋ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಕಂಪ್ಲೀಟ್ ಮನೆಗೆ ಬೆಂಕಿ ಹತ್ಕೊಂಡಿದೆ. ಅಲ್ಲಿ ವೆಂಟಿಲೇಟರ್ದು ಯಾವುದೇ ರೀತಿಯ ವೆಂಟಿಲೇಟರ್ ಇರಲಿಲ್ಲ ಮನೆಯಲ್ಲಿ ಅವ್ರಿಗೆ. ಯಾಕಂತಂದರೆ ಆಕ್ಸಿಜನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಟೈಮ್ಗಳಲ್ಲಿ ನಮಗೆ ಆಕ್ಸಿಜನ್ನೇ ಸಿಗ್ತಾ ಇಲ್ಲ ಉಸಿರಾಡೋದಕ್ಕೆ ಅಂತ ಅಂದರೆ ನಮ್ಮ ಏನು ಉಸಿರಾಟ ಅಲ್ಲೇ ಸ್ಟಾಪ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ, ಮತ್ತು ಪ್ರಜ್ಞೆ ಹೋಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದೆ. ಸೊ ಬೆಳಗಿನ ಜಾವ ಇದಾಗಿರೋದು. ಬೆಳಗ್ಗೆ ಟೈಮಲ್ಲಿ ಆಗಿದ್ರೆ ಏನೋ ಒಂದು ಮಾಡ್ಬೋದಿತ್ತೇನೋ, ಬಟ್ ಮಲಗಿರೋ ಟೈಮಲ್ಲಿ ಈ ರೀತಿ ಆಯಿತು ಅಂತಂದರೆ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ರಮಾನಂದ್ ಶೆಟ್ಟಿ ಅವರು ಕೂಡ ಎದ್ದು ಬಂದು ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆಗಿಲ್ಲ. ಆ ಹೊಗೆ ಹೆಚ್ಚಾಗಿ ಬರ್ತಾ ಇದ್ದಿದ್ದ ಕಾರಣ ಅವರು ಅಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅಶ್ವಿನಿ ಶೆಟ್ಟಿ ಅವರು ಕೂಡ, ನನಗೂ ಅಶ್ವಿನಿ ಶೆಟ್ಟಿ ಅವ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಈ ನ್ಯೂಸ್ ಆದಮೇಲೆ ಅವರ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವರ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದ ರೀತಿ ಆಗಿರ್ಬೋದು, ಹಾಗೆ ಜನರಿಗೆ ಕೊಡ್ತಿದ್ದಂಥ ಮಾಹಿತಿ, ಇದನ್ನೆಲ್ಲ ನೋಡಿದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಅವರು ಹೇಳ್ಕೊಳ್ಳೋಕ್ಕೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆ್ಯಂಡ್ ತುಂಬ ರಿಚ್ ಇದ್ರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಕೂಡ ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಬಟ್ ಈ ಥರ ಆಗಬಾರ್ದಿತ್ತು. ಸಾವು ಅನ್ನೋದು ಯಾವ ರೂಪದಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ವ್ಯಕ್ತಿಗಳಿಗೆ ಈ ರೀತಿ ಆಗಿದ್ದು ತುಂಬಾ ಮನಸ್ಸಿಗೆ ಬೇಜಾರಿದೆ. ಆದರೆ ಅವರ ಮಕ್ಕಳುಗಳು ಪಾರಾಗಿದ್ದಾರೆ ಇದರಿಂದ ಹೇಳ್ಬೋದು. ಒಂದೇ ಮನೆಯಲ್ಲಿದ್ದರು, ಅಪ್ಪ ಅಮ್ಮ ಮಕ್ಕಳು ಎಲ್ಲ ಒಂದೇ ಮನೆಯಲ್ಲಿದ್ದರು. ಆದರೆ ಅಮ್ಮ ಅಪ್ಪ ಕೆಳಗಡೆ ಮಲಗಿದ್ರು ರೂಮಲ್ಲಿ, ಮಕ್ಕಳು ಬೇರೆ ರೂಮಲ್ಲಿ ಮಲಗಿರ್ತಾರೆ. ಆದರೆ ಅವರು ಮಕ್ಕಳು ಬಾತ್ರೂಮಲ್ಲಿ ಹೋಗಿ ಎಕ್ಸಿಟ್ ಫ್ಯಾನ್ ಏನಿದೆ ಅದು ಆನ್ ಮಾಡಿದ್ರು ಅಂತಲೂ ಕೂಡ ನ್ಯೂಸ್ ಇದೆ. ಮಕ್ಕಳೇ ನೆನೆ ಈ ಥರ ನಮ್ಮ ಮನೆಗೆ ಬೆಂಕಿ ಎತ್ಕೊಂಡಿದೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿರೋದು ಫೈರ್ ಇಂಜಿನಿಯರ್ಗೆಲ್ಲರಿಗೂ. ಬಟ್ ಸ್ವಲ್ಪ ಬೇಗ ಬಂದಿದ್ರೆ ಏನೋ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ರಮಾನಂದ್ ಶೆಟ್ಟಿ ಅವರು ಅಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾರೆ. ಅಶ್ವಿನಿ ಶೆಟ್ಟಿ ಅವರು ಸ್ವಲ್ಪ ಟೈಮ್ ಆದಮೇಲೆ ಎಲ್ಲ ಆಗಿದೆ, ನಿಧನರಾಗಿದ್ದಾರೆ ಅವರಿಬ್ರು. ಬಟ್ ಏನೋ ಒಂಥರ ಮನಸ್ಸಿಗೆ ಬೇಜಾರು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅವರ ಮನೆ ಕಂಪ್ಲೀಟಾಗಿ ಫರ್ನಿಷ್ಡ್ ಆಗಿತ್ತು, ಮರದಿಂದನೇ ಎಲ್ಲ ಫರ್ನಿಷ್ಡ್ ಮಾಡಿದ್ರು. ಶಾರ್ಟ್ ಸರ್ಕ್ಯೂಟ್ ಆದಾಗ ಮರಗಳೆಲ್ಲ ಹತ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸೋಫಾಗಳಾಗಿರ್ಬೋದು, ಮತ್ತು ಏನು ಮರದಿಂದ ಏನೇನೆಲ್ಲ ಫರ್ನಿಷ್ ಮಾಡಿರ್ತಾರೋ ಎಲ್ಲ ಕೂಡ ಹತ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಮರ ಶಾರ್ಟ್ ಸರ್ಕ್ಯೂಟ್ ಆಯಿತು, ಒಂದು ಕಡೆ ಬೆಂಕಿ ಹತ್ತಿತು ಅಂತ ಅಂದರೆ ಹಾಗೆ ಅದು ಸ್ಪ್ರೆಡ್ ಆಗ್ತಾ 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 ಕಂಪ್ಲೀಟ್ ಇಡೀ ಮನೆನ ಆವರಿಸಿದೆ. ಅದು ಬರೋಬ್ಬರಿ 2 ಕೋಟಿ ಖರ್ಚು ಮಾಡಿ ಕಟ್ಟಿದ್ದಂಥ ಮನೆ ಅಂತ ಹೇಳ್ಬೋದು ಅವರ ಮನೆ. ಸೊ ಕಂಪ್ಲೀಟ್ ಮನೆ ಹತ್ತಿ ಉರಿದಿದೆ. ಮಕ್ಕಳು ಬಚಾವಾಗಿದ್ದಾರೆ. ಬೆಳಗಿನ ಜಾವ 4:15 ಗಂಟೆ ಟೈಮ್ಗೆ ಈ ರೀತಿ ಆಗಿರೋದ್ರಿಂದ, ಅಂದರೆ ಸಡನ್ ಆಗಿ ಎಲ್ಲ ಬಂದು ಮಾಡೋದಕ್ಕೆ ಆಗಿಲ್ಲ. ಎಲ್ಲನೂ ಫೈರ್ ಇಂಜಿನ್ ಅವರೆಲ್ಲ ಬಂದು, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಬಂದು ಎಲ್ಲನೂ ಆರಿಸಿದ್ದಾರೆ ನಂತರ ಡೋರೆಲ್ಲ ಓಪನ್ ಮಾಡಿಸಿ. ಬಟ್ ಈ ರೀತಿ ಆಗಿದ್ದು ತುಂಬಾ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವ ರೀತಿ ಶಾರ್ಟ್ ಸರ್ಕ್ಯೂಟ್ ಆಯಿತು, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಆಯಿತು, ಮತ್ತು ನೆನ್ನೆ ಬಂದಿದ್ದ ಸುದ್ದಿ ಎಲ್ಲ ACಗಳು ಬ್ಲಾಸ್ಟ್ ಆಗಿ ಈ ರೀತಿ ಆಯಿತು. ಬಟ್ ನೈಟ್ ಟೈಮ್ ಈ ರೀತಿ ಎಲ್ಲ ಆದರೆ ಏನು ನಮ್ಮ ಕೈಯಲ್ಲಿರೋದಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗಿದ್ದಿಲ್ಲ. ಅಷ್ಟು ಹೊಗೆಯಲ್ಲಿ ಅವರು ಎದ್ದು ಬಂದು ಡೋರ್ ಓಪನ್ ಮಾಡಿ ಎಲ್ಲ ಚೆಕ್ ಮಾಡೋದಕ್ಕಂತೂ ಏನೂ ಆಗೋದಿಲ್ಲ. ಎಷ್ಟು ಎಚ್ಚರವಾಗಿದ್ರು, ಎಷ್ಟು ಕೇರ್ಫುಲ್ ಆಗಿದ್ರು, ಟೈಮ್ ಅನ್ನೋದು ಯಾವಾಗ ಹೆಂಗೆ ಕೈ ಕೊಡುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.